MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಎಂದ ಕೆಎಚ್ ಮುನಿಯಪ್ಪ. ಬೊಮ್ಮಾಯಿ ಬಿಜೆಪಿ ಬಿಟ್ಟು ಹೊರ ಬರ್ತಾರೆ ಅಂತ ಪ್ರಿಯಾಂಕ್ ತಿರುಗೇಟು. ಅನರ್ಹ ಶೇಕಡ 15% ಬಿಪಿಎಲ್ ಕಾರ್ಡ್ ರದ್ದು. ದಂಪತಿ ಮಧ್ಯೆ ಕಲಹ, ಪತ್ನಿ ಆತ್ಮಹತ್ಯೆಗೆ ಶರಣು. ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಮುಂದಿನ ಸಿಎಂ ಮುನಿಯಪ್ಪ ಅಂತ ಬೆಂಬಲಿಗರು ಘೋಷಣೆ ಕೂಗಿರುವ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಸುದ್ದಿಗೋಷ್ಠಿ ಮುಗಿಸಿ ಹೊರಬರುವಾಗ ಬೆಂಬಲಿಗರ ಘೋಷಣೆ ಕೂಗಿದ್ರು. ಆದರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಸಚಿವ ಮುನಿಯಪ್ಪ, ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ, ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ ಅವರೇ ಅವಧಿ ಪೂರೈಸುತ್ತಾರೆ ಅಂತ ಹೇಳಿದ್ರು. ಮುಂದಿನ ದಲಿತ ಮುಖ್ಯಮಂತ್ರಿ ಮುನಿಯಪ್ಪ ಸಾಹೇಬರಿಗೆ ಬಿಜೆಪಿಯಲ್ಲಿ ಇರುವವರಿಗೆ ಆರ್ಎಸ್ಎಸ್ ಹೊಗಳೋದು ಅನಿವಾರ್ಯ. ಬಸವರಾಜ ಬೊಮ್ಮಾಯಿ ಎಲ್ಲಾ ಜ್ಞಾನ ಇರುವ ಮನುಷ್ಯ. ಬೊಮ್ಮಾಯಿಗೆ ಕಾನೂನಿನ ಅರಿವು ತುಂಬಾ ಚೆನ್ನಾಗಿದೆ. ಸುಪ್ರೀಂ ತನಕ ಬೊಮ್ಮಾಯಿ ತಂದೆ ಹೋರಾಟ ಮಾಡಿದ್ರು. ಆ ಆದೇಶ ನೋಡಿದ್ರೆ ಬೊಮ್ಮಾಯಿ ಬಿಜೆಪಿ ಬಿಟ್ಟು ಹೊರ ಬರ್ತಾರೆ ಅಂತ ಬೆಂಗಳೂರಿನಲ್ಲಿ ಐಟಿ-ಬಿಟಿ ಸಚಿವ ಪ್ರಿಯಾಂಕರ್ಗೆ ಹೇಳಿದ್ದಾರೆ. ಬೊಮ್ಮಾಯಿ ಸಾಹೇಬರಿಗೆ ಕಾನೂನಿನ ಅರಿವು ಸಂಪೂರ್ಣವಾಗಿದೆ. ಏನ್ ಮಾಡೋದು, ಪಾರ್ಟಿ ಚೌಕಟ್ಟಿನಲ್ಲಿ ಇರಬೇಕು ಅಂದ್ಬಿಟ್ಟು RSSಗೆ ನಮಗೆ ಬೈಯೋದು RSSಗೆ ಸಮರ್ಥನೆ ಮಾಡ್ಕೊಳೋದು ನಮಗೆ ಬೈಯೋದು ಅನಿವಾರ್ಯತೆ ಇದೆ ಅಷ್ಟೇ. ಬಟ್ SR ಬೊಮ್ಮಾಯಿ ಅವ್ರ ಜಜ್ಮೆಂಟ್ ಓದ್ಬಿಟ್ರೆ ಅವರೇ ಬಿಜೆಪಿ ಬಿಟ್ಟು ಬರ್ತಾರೆ. ಚಿಕ್ಕಪೇಟೆಯಲ್ಲಿ ಚಿಕ್ಕ ರೂಮ್ನಲ್ಲಿ 100 ವೋಟ್ಗಳಿವೆ. ಹೇಳಿದ್ರು ಅವುಗಳನ್ನ ಡಿಲೀಟ್ ಮಾಡ್ತಾ ಇಲ್ಲ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಮೋದಿ ತಪ್ಪು ಮಾಡಿದ್ದಾರೆ ಅಂತ ತೋರಿಸೋದಿಲ್ಲ. ಬಿಜೆಪಿ ವಿರುದ್ಧ ಮಾತನಾಡಿದ್ರೆ ಇಡಿ ದಾಳಿ ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ ಮೇಲೆ ನಂಬಿಕೆ ಇಲ್ಲದಂತಾಗಿದೆ. ಅದಕ್ಕಾಗಿನೇ ನಮ್ಮ ರಾಜ್ಯದಿಂದ 1 ಕೋಟಿ ಸಹಿ ಸಂಗ್ರಹಿಸ್ತಾ ಇದ್ದೇವೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಕರ್ನಾಟಕದಿಂದ ಕನಿಷ್ಠ 1 ಕೋಟಿ 1 crore ಕರ್ನಾಟಕ 1 ಕೋಟಿ ಸಿಗ್ನೇಚರ್ಸ್ ಕರ್ನಾಟಕದಿಂದ ನಾವು ತಗೊಂಡೋಗ್ತಕ್ಕಂಥ ಕೆಲಸವನ್ನ ಮಾಡೋದಕ್ಕೆ ತಯಾರಿ ನಡೀತಾ ಇದೆ. ನಮ್ಮ ಕ್ಷೇತ್ರದಿಂದ ಕನಿಷ್ಠ 1 ಲಕ್ಷ ಆದರೂ ನಾವು ಸಹಿ ಸಂಗ್ರಹಣೆ ಮಾಡಬೇಕು. ರಾಜ್ಯದ ಅರ್ಹ 1 ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗಲ್ಲ. ಅನರ್ಹ ಬಿಪಿಎಲ್ ಕಾರ್ಡ್ ರದ್ದು ಮಾಡಿ ಅವುಗಳನ್ನ ಎಪಿಎಲ್ ಮಾಡ್ತೇವೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ಶೇಕಡ 15% ಬಿಪಿಎಲ್ ಕಾರ್ಡ್ಗಳಷ್ಟೇ ರದ್ದಾಗಲಿದೆ ಅಂತ ಶಿವಮೊಗ್ಗದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಯಾವುದೇ ಫಲಾನುಭವಿಗಳಿಗೂ ಮೋಸವಾಗ್ತಾ ಇಲ್ಲ. ಶೀಘ್ರದಲ್ಲೇ ಎಣ್ಣೆ, ಬೇಳೆ, ಕಾಳುಗಳು ಸೇರಿದಂತೆ ಪೌಷ್ಟಿಕಾಂಶ ಆಹಾರ ಪದಾರ್ಥ ವಿತರಿಸಲಾಗುತ್ತದೆ ಅಂದ್ರು. ಬಿಪಿಎಲ್ ಕಾರ್ಡ್ 1 ರದ್ದಾಗಲ್ಲ, ಎಪಿಎಲ್ ಕಾರ್ಡು 1 ರದ್ದಾಗಲ್ಲ. ಯಾರು ಅನರ್ಹರಿದ್ದಾರೆ ಅಂದರೆ BPL ಸೇರಿಕೊಂಡಿರೋರು ಅನರ್ಹರು ಯಾರಿದ್ದಾರೆ, ಎಲಿಜಿಬಿಲಿಟಿ ಇಲ್ಲ BPLಗನ್ನೋರನ್ನ APLಲ್ಲಿ ಇಡ್ತೇವೆ. ಅವ್ರನ್ನೂ ಕೂಡ ಕಾರ್ಡ್ ರದ್ದು ಮಾಡೋದಿಲ್ಲ. ಬಿಜೆಪಿಯವರಿಗೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಸಕ್ತಿ ಇಲ್ಲ. ಕೇವಲ ಆರೋಪ ಮಾಡೋದೇ ಬಿಜೆಪಿಯವರ ಕೆಲಸ. ಬಿಜೆಪಿಯವರದ್ದು ಬರೀ ಹಿಟ್ ಅಂಡ್ ರನ್. ಸಣ್ಣ ವಿಷಯ ಎತ್ತಿ ಪರಿಪರಿಯಾಗಿ ಅದನ್ನೇ ಹೇಳೋದು. ಇದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ, ರಾಜ್ಯದ ಅಭಿವೃದ್ಧಿಗೆ ಒಳ್ಳೆಯದಲ್ಲ. ಅಭಿವೃದ್ಧಿ ಹಾಗೂ ತಮ್ಮ ತಪ್ಪುಗಳ ಬಗ್ಗೆ ಮಾತನಾಡಬೇಕು. ಎಲ್ಲಿ ಚ್ಯುತಿಯಾಗಿದೆ ಹೇಳಲಿ ಅಂತ ಧಾರವಾಡದಲ್ಲಿ ಸಚಿವ HK ಪಾಟೀಲ್ ಹೇಳಿದ್ದಾರೆ. ಅಭಿವೃದ್ಧಿ ಕೆಲಸದ ಬಗ್ಗೆ ಅವ್ರಿಗೆ ಆಸಕ್ತಿ ಇಲ್ಲ. ಅದರ ಬದಲಾಗಿ ಕೇವಲ ಆರೋಪಗಳನ್ನು ಮಾಡೋದು, ಹಿಟ್ ಅಂಡ್ ರನ್ ರೀತಿ ಆರೋಪಗಳನ್ನು ಮಾಡೋದು. ಬೆಳಗಾವಿ ಜಿಲ್ಲೆ ಅಥಣಿಯ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯ ಮತದಾನದ ವೇಳೆ ಶಾಸಕ ಲಕ್ಷ್ಮಣ ಸವದಿ ಹಾಗೂ ರಮೇಶ್ ಜಾರಕಿಹೊಳಿ ಬೆಂಬಲಿಗರ ಮಧ್ಯೆ ವಾಗ್ವಾದ, ನೂಕುನುಗ್ಗಲು ಉಂಟಾಗಿದೆ. ಮತದಾನದ ವಿಚಾರಕ್ಕೆ 2 ಗುಂಪುಗಳ ನಡುವೆ ವಾಗ್ವಾದ ತಾರಕಕ್ಕೇರಿತ್ತು. ಆಗ ಲಕ್ಷ್ಮಣ ಸವದಿ ವಾತಾವರಣ ತಿಳಿಗೊಳಿಸಿದ್ರು. ಬಳಿಕ 2 ಕಡೆಯ ಬೆಂಬಲಿಗರನ್ನ ಪೊಲೀಸರು ಚೆದುರಿಸಿದ್ರು. ದಾವಣಗೆರೆ ಜಿಲ್ಲೆಯಲ್ಲಿ ಕೆಂಪು ಸುಳಿತಿಗಣೆ ಕಾಟದಿಂದಾಗಿ 100 ಎಕರೆ ಪ್ರದೇಶದ ಅಡಿಕೆ ಮರಗಳನ್ನು ರೈತರು ಸರ್ವನಾಶ ಮಾಡ್ತಾ ಇದ್ದಾರೆ. ಮಾಯಗೊಂಡ, ಅನಗೋಡ ಹಾಗೂ ಅಣಜಿ ಹೋಬಳಿಯ 100 ಎಕರೆ ಪ್ರದೇಶದ ಅಡಿಕೆ ತೋಟಗಳಿಗೆ ತಿಗಣಿ ಕಾಟಕ್ಕೆ ರೈತರು ಔಷಧಿ ಸಿಂಪಡಿಸ್ತಾ ಇದ್ದಾರೆ. ಆದರೂ ಪರಿಣಾಮವಾಗ್ತಾ ಇಲ್ಲ. ತಿಗಣಿ ನಿಯಂತ್ರಣಕ್ಕೆ ತರದಿದ್ರೆ ಅಡಿಕೆ ಮರಗಳು ನಾಶವಾಗ್ತಿವೆ ಅಂತ ತಜ್ಞರು ಎಚ್ಚರಿಸ್ತಾ ಇದ್ದಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.